ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ತುಂಬ ಕೆಲಸಗಳಿದ್ದಾವೆ. ಏನು ಮನೆ ಕೆಲಸಗಳು ಅವೆಲ್ಲ ನೋಡಬೇಕು. ಇವ್ರದ್ದೇ ತುಂಬ ದೊಡ್ಡ ಕೆಲಸ. ಒಂದೆಲ್ಲ ಮಾಡ್ತಾಯಿದ್ರೆ ಅಳ್ತಾನೆ ಇರ್ತಾನೆ ಅವನು. ಪಾತ್ರೆಗಳೆಲ್ಲ ತೊಳ್ಕೊಂಡೆ, ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಈಗ ಸಿಂಕೆಲ್ಲ ನೀಟಾಗಿ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಆಯಿತು. ನೋಡಿ ಫ್ರೆಂಡ್ಸ್, ಡಬ್ಬಗಳೆಲ್ಲ ತೊಳ್ಕೊಂಡಿದ್ದೀನಿ. ರೇಷನ್ಸ್ ಎಲ್ಲ ತುಂಬಿಟ್ಕೊಳ್ಳೋಕ್ಕೆ ಹಾಲು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯೋಷ್ಟರಲ್ಲಿ ನಾನು ಏನೇನು ಇವತ್ತು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ವೈಟ್ ರೈಸ್ ಮಾಡಿದ್ದೀನಿ, ಅದಕ್ಕೆ ಚಿಕನ್ ಸಾಂಬಾರು, ಅದ್ರ ಜೊತೆಗೆ ಟೊಮೆಟೊ ರಸ ಮಾಡಿದ್ದೀನಿ. ಇಷ್ಟು ಇವತ್ತಿನ ಅಡುಗೆ. ನೋಡಿ ಫ್ರೆಂಡ್ಸ್, ನನ್ನ ಮಗ ಬಂದುಬಿಟ್ಟು ಹೊಟ್ಟೆ ಅಮ್ಮ ಬೂವು ಕೊಡು ಅಂತ ಕೇಳ್ತಾ ಇದ್ದ. ಇವನು ನಾನೇ ಮನೇಲಿ ಇರ್ತೀವಿ. ಇವನ ಜೊತೆನೇ ಇಡೀ ದಿನ ನಂದು ಟೈಮ್ ಕಳೆಯೋದು. ನೋಡಿ, ಇವಾಗ ಪಾಪುಗೆ ಹೊಟ್ಟೆ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ನಾನು ಬೆಡ್ಡೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು, ನೋಡಿ ನಿಮಗೊಂದು ಟ್ವಿಸ್ಟ್ ಮಾಡ್ತೀನಿ. ಇವತ್ತು ನನಗೆ ದೊಡ್ಡ ಟಾಸ್ಕ್ ಅಂದರೆ ನೋಡಿ, ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡೋದು. ಎಷ್ಟು ಸತಿ ನಾನು ಫೋಲ್ಡ್ ಮಾಡಿದ್ರು ಇದು ಕಬೋರ್ಡ್ ಇರುತ್ತೆ. ಯಾಕಂದರೆ ಇದು ಬಂದು ನನ್ನ ಇಬ್ಬರು ಮಕ್ಕಳದು ಪಟ ಅಂತ ಎಳ್ಕೊಂಡು ಹೋಗ್ತಾ ಇರ್ತಾರೆ, ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಕ್ಲೀನ್ ಮಾಡಿ ಒಂದು 5 ನಿಮಿಷ ಆಗಿಲ್ಲ, ಅಷ್ಟರಲ್ಲಿ ನೋಡಿ ಎಷ್ಟು ಗಲೀಜು ಮಾಡಿಕ್ಕಿದ್ದಾನೆ ಮನೆ. ಇವನು ಆಟ ಸಾಮಾನುಗಳೇ ಎತ್ತದೆ ನಾನು ಇಡೀ ದಿನ ಕೆಲಸ ಆಗಿಬಿಟ್ಟಿರುತ್ತೆ. ನಂದು ಎತ್ತು ಕ್ಲೀನ್ ಮಾಡೋದು, ಅವನು ಈ ಥರ ಎಲ್ಲ ಎತ್ಕೊಂಡು ಎಲ್ಲ ಹರಡಿ ಆಟ ಆಡಿಕೊಂಡು ಬಿಟ್ಬಿಡ್ತಾನೆ. ಸೊ ಮತ್ತೆ ನಾನು ಎತ್ತಿಡ್ತಾ ಇರ್ತೀನಿ. ಇಲ್ಲಾಂದರೆ ಏನೋ ಕಾಲಕ್ಕೆ ಸಿಕ್ಕಿ ಬಿದ್ದೋಗ್ತಾನೆ ಅವನೇ, ಮತ್ತು ನಾವು ಯಾರಾದರೂ ಬೀಳೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಂದು ತುಂಬ ಕೆಲಸ, ಅವನ ಎತ್ತಿ ಹರಡೋ ಕೆಲಸ. ಈ ಥರ ಇಡೀ ದಿನ ನಂದು ಇದೊಂದು ಕೆಲಸ ಇರುತ್ತೆ. ನನ್ನ ಫ್ರೆಂಡ್ಸ್, ಇವಾಗ ರೂಮ್ಗೆ ಹೋಗ್ತಾಯಿದ್ದೀನಿ. ಇದು ಆಫೀಸ್ ರೂಮು. ಇಲ್ಲೇನೇ ಅಷ್ಟು ನನಗೇನು ಕೆಲಸ ಇರೋಲ್ಲ, ಸುಮ್ಮನೆ ವೈರ್ಗಳನ್ನೆಲ್ಲ ಎತ್ತಿಕ್ಕೋದಷ್ಟೇ. ಇದು ಯಾವಾಗೂ ಈ ರೂಮ್ ನೀಟಾಗೆ ಇರುತ್ತೆ ಆಲ್ಮೋಸ್ಟು. ನೋಡಿ, ಆಫೀಸ್ ರೂಮ್ ನೀಟಾಗೆ ಇರುತ್ತೆ, ಇಲ್ಲಿ ಕೆಲಸ ಇಲ್ಲ. ಸೊ ಇವಾಗ ನೋಡಿ, ಆವಾಗ ತಾನೇ ಎತ್ತಿಕ್ಕಿದ್ದೀನಿ. ನೋಡಿ, ಇವಾಗ ಒಂದು ಬಾಕ್ಸ್ ಎತ್ಕೊಂಡು ಕೆಳಗಡೆ ಹಾಕ್ಕೊಂಡಿದ್ದಾನೆ. ಅವನು ಒಂಥರ ಮನೆಯಲ್ಲಿ ಏನೋ ನಗ್ನಗ್ತಾ ಆಟ ಆಡಿಕೊಂಡು ಇರ್ತಾನೆ. ಅವ್ನು ನೋಡ್ಕೊಂಡು ನಾನು ನಗ್ನಗ್ತಾ ಏನೋ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಅವನು ಆಟ ಆಡೋದು ಮಾತಾಡೋದೆಲ್ಲ ತುಂಬ ಕ್ಯೂಟಾಗಿರುತ್ತೆ. ಅದನ್ನು ನೋಡ್ಕೊಂಡು ನಾನು ಇಡೀ ದಿನ ಕಾಲ ಕಳಿತೀನಿ. ನೋಡಿ, ಗ್ರಾಸರಿ ತಂದಿರೋದು ಹಾಗೇ ಇದೆ. ಸೊ ಇದನ್ನೆಲ್ಲ ಡಬ್ಬಗಳಿಗೆ ನಾನು ತುಂಬಿಟ್ಕೋಬೇಕು. ಇದೆಲ್ಲ ಮನೆ ಕೆಲಸ ಆದಮೇಲೆ ನಾನು ಆ ಕೆಲಸ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹಾಲನ್ನ ಉಕ್ಕಿದಾಯಿತು, ಆಫ್ ಮಾಡಿದ್ದೀನಿ. ಇವಾಗ ಮಗು ಹೊಟ್ಟೆ ಅಂದ, ಅದಕ್ಕೋಸ್ಕರ ನಾನು ಅವನಿಗೆ ಊಟ ಹಾಕ್ಕೊಡೋಕ್ಕೆ ಬಂದಿದ್ದೀನಿ. ಇದೆಲ್ಲ ಡಬ್ಬಗಳು ಗ್ರಾಸರಿ ತುಂಬಕ್ಕೆ. ನೋಡಿ, ಇವಾಗ ಇವನಿಗೆ ಊಟ ಮಾಡಿಸಿ ಆದಮೇಲೆ ನಾನು ಈ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಇವನಿಗೆ ನಾನೇ ತಿನ್ನಿಸ್ಬೇಕು, ಇಲ್ಲಾಂದರೆ ಅವನು ತಿನ್ನೋದಿಲ್ಲ. ನೀ ತಿನ್ನಿಸ್ಬಾ ಅಂತ ಇರ್ತಾನೆ. ಸೊ ಯಾವಾಗ ಅವನಿಗೆ ನಾನು ಊಟ ಮಾಡಿಸಿದಾದ್ಮೇಲೆ ಉಳಿದಿರೋ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಊಟ ತಿಂದಮೇಲೆ ಅವನು ಆಟ ಆಡಿಕೊಂಡು ಅವನ ಪಾಡಿಗೆ ಅವನು ಓಡಾಡಿಕೊಂಡು ಮನೇಲಿರ್ತಾನೆ. ನನಗಷ್ಟು ಡಿಸ್ಟರ್ಬ್ ಏನು ಮಾಡಲ್ಲ. ಇವಾಗ ಬದಿಗೆಲೆಲ್ಲ ವಾಶ್ ಮಾಡಿ ಕುಡಿಯೋ ನೀರನ್ನ ತುಂಬಿಸಿಟ್ಕೊಬಿಡ್ತೀನಿ. ವಾಟರ್ ಪ್ಯೂರಿಫೈ ಇದ್ರೂ ನಾನು ಸ್ಟೀಲ್ ಬಿಂದಿಗೆಗಳಲ್ಲಿ ಅಡುಗೆ ಮಾಡೋಕ್ಕೆ ತುಂಬಿಸಿಟ್ಕೊಳ್ತೀನಿ. ಮತ್ತು ಪಂಚಲೋಕದ ಬಿಂದಿಗೆಯಲ್ಲಿ ನಾನು ಕುಡಿಯೋದಕ್ಕೆ ನೀರನ್ನೆಲ್ಲ ಫಿಲ್ ಮಾಡಿ ಇಟ್ಬಿಟ್ಟಿರ್ತೀನಿ. ಮಗು ಎಲ್ಲ ಓಡಾಡ್ತಾ ಇರುತ್ತೆ, ಎಲ್ಲ ಕಡೆ ಧೂಳಿದ್ರೆ ಅವ್ನು ಮುಟ್ಟೋದು ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಅವನು ಓಡಾಡೋ ಕಡೆ ಎಲ್ಲ ನೀಟಾಗಿ ಧೂಳಿದ್ರೆ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಅವನು ಮಕ್ಕಳೆಲ್ಲ ಆಡ್ತಾರೆ, ಅದನ್ನೇ ಬಾಯಲ್ಲಿ ಇಟ್ಕೊಳ್ತಾರೆ. ಸೊ ಹೆಲ್ತ್ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ. ಇವಾಗ ನೋಡಿ, ನನ್ನ ದೊಡ್ಡ ಟಾಸ್ಕ್ ಇದೇನೆ. ಕಬೋರ್ಡ್ಗಳು ಮುಡ್ಸೋಷ್ಟರಲ್ಲಿ ನನ್ನದು ಆಗೋಗ್ಬಿಟ್ಟಿರುತ್ತೆ ನನ್ನ ಎನರ್ಜಿ. ಇವಾಗ ಇದಕ್ಕೊಂದು ಗತಿ ಕಾಣಿಸ್ತೀನಿ ನೋಡಿ ಅಂದ್ಬಿಟ್ಟು ಫಟಾಫಟ ಅಂತ ನೀಟಾಗೆಲ್ಲ ಮುಡಿಸಿ ಬಟ್ಟೆಗಳನ್ನೆಲ್ಲ ಮುಡಿಸ್ತಾಯಿದ್ದೀನಿ. ನೋಡಿ, ವಾಟ್ರ್ ಬಾಟ್ಲು ಎಲ್ಲಂದ್ರಲ್ಲಿ ಬಿಟ್ಟಿರ್ತಾನೆ. ಇದು ನನ್ನ ಚಿಕ್ಕ ಮಗ ಕೆಲಸನೇ. ಯೋಗವಂತು ಅವನೇ. ನೋಡಿ, ಅವನಿಗೆ ಈ ಸ್ಟೆಪ್ಪೆಲ್ಲ ಅಂದುತ್ತೆ. ನೋಡಿ, ಎಲ್ಲ ಹಾಳು ಮಾಡೋದವರು, ನಾನೆಲ್ಲ ಅರೇಂಜ್ ಮಾಡಿ ಇಡೋದು. ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಹೀಗೆ ಇದು ಚೆನ್ನಾಗಿರುತ್ತೆ, ಬಟ್ ಆ ಕಬೋರ್ಡ್ ಆಗಿರೋದಿಲ್ಲ. ನೋಡಿ, ಇವಾಗ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋದ್ನಲ್ಲ ನನ್ನ ಬಟ್ಟೆ ಮುಚ್ಚೋಕ್ಕೆ. 1 ಮಿನಿಟ್ ಆಗಿಲ್ಲ. ನೋಡಿ, ನನಗೆ ಈ ಥರ ಹರಡಿರೋದು ಇಷ್ಟ ಆಗಲ್ಲ. ನನ್ನ ಮಗನಿಗೆ ಕ್ಲೀನಾಗಿರೋದು ಇಷ್ಟ ಆಗಲ್ಲ. ಅವನ ಕೆಲಸ ಕ್ಲೀನಾಗಿದ್ದರೆ ಫಟ್ ಅಂತ ಹೋಗ್ಬಿಡ್ತಾನೆ, ಎಲ್ಲ ಎತ್ಕೊಬಂದು ಹರಡ್ಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾನೆ, ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾನೆ. ಅದು ನೋಡೋಕ್ಕೆ ಚೆನ್ನಾಗಿ ನೋಡಿ, ಈ ಬ್ಲಾಕ್ಸಿಂದ ಮನೆ ಕಟ್ಟಿದ್ದಾನೆ, ಸೋಫಾ ಸೆಟ್ ಕಟ್ಟಿದ್ದಾನೆ, ಮತ್ತು TV ಮಾಡಿದ್ದಾನೆ. ಪೋಸ್ ನೋಡಿ ಹೇಗೆ ಕೊಡ್ತಾನೆ.
ಈ ಥರ ಆಟ ಆಡ್ಕೊಂಡು ಇರ್ತಾನೆ ಒಬ್ಬನೇ ಮಾತಾಡಿಕೊಂಡು ಸಾಂಗ್ಸ್ ಹೇಳ್ಕೊಂಡು ರೈಮ್ಸ್ ಹೇಳ್ಕೊಂಡು ಆಟ ಆಡ್ಕೊಂಡು ಜೋಡಿಸ್ಕೊಂಡು ಇರ್ತಾನೆ. ಮಕ್ಕಳು ಆಡೋದನ್ನ ನೋಡೋದೇ ಚೆನ್ನ. ಅದು ನೋಡ್ತಾ ಇದ್ದರೆ ಮನಸ್ಸಿಗೆಲ್ಲ ತುಂಬ ಖುಷಿಯಾಗುತ್ತೆ. ನಾವು ನಗೋ ಅಂತ ಅವಕಾಶಗಳೆಲ್ಲ ತುಂಬ ಕ್ರಿಯೇಟ್ ಮಾಡ್ತಾರೆ ಮಕ್ಕಳು. ಸೊ ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ಇವನ ಆಟ ತುಂಟತನ ಎಲ್ಲನೂ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ 12:30 ಆಗೋಗ್ಬಿಟ್ಟಿರುತ್ತೆ. ಇವನಿಗೆ ಯಾರೇ ಕಿತ್ತಳೆ ಹಣ್ಣಂದರೆ ತುಂಬ ಇಷ್ಟ ಆಗುತ್ತೆ. ಆದರೆ ಯಾವ ರೀತಿ ಅವನು ತಿಂತಾನೆ ಅಂದರೆ, ಒಂದು ಚೂರು ಸಿಪ್ಪೆ ಇರಬಾರ್ದು, ಬೀಜ ಇರಬಾರ್ದು, ಎಲ್ಲ ನೀಟಾಗಿ ನಾವು ಸುಲಿದು ಕ್ಲೀನ್ ಮಾಡಿ ಕೊಟ್ಟರೆ ಅವನು ತಿಂತಾನೆ. ಇಲ್ಲ ಅಂದರೆ ಅವನು ತಿನ್ನೋಕ್ಕೆ ಹೋಗೋದಿಲ್ಲ ಅದನ್ನು. ಅವನ ಕೈ ಕೊಟ್ಟರೆ ಅಂತೂ ಇಡೀ ಜ್ಯೂಸೆಲ್ಲನೂ ಸಿಪ್ಪೆ ತೆಗಿಯೋ ಕೆಲಸದಲ್ಲಿ ಇಡೀ ಅದರಲ್ಲಿರೋ ಜ್ಯೂಸೆಲ್ಲ ಕೆಳಗೆ ಚೆಲ್ಲಾಡ್ಬಿಟ್ಟಿರ್ತಾನೆ. ಅದಕ್ಕೆ ನಾನು ಯಾವಾಗೂ ಅವನ ಕೈಗೆ ಹಣ್ಣು ಕೊಡೋಲ್ಲ, ನಾನೇ ಸುಲಿದು ನೀಟಾಗಿ ಕ್ಲೀನ್ ಮಾಡಿ ಕೊಡ್ತೀನಿ. ಈ ರೀತಿ ನನ್ನ ದಿನ ಕಳೆದೋಗುತ್ತೆ ನನ್ನ ಚಿಕ್ಕ ಮಗನ ಜೊತೆ. ನನ್ನ ದೊಡ್ಡ ಮಗ ಅಂತೂ ಸ್ಕೂಲ್ಗೆ ಹೋಗಿರ್ತಾನೆ. ಅವ್ನು ಬರೋಷ್ಟರಲ್ಲಿ 3:45 ಆಗೋಗ್ಬಿಟ್ಟಿರುತ್ತೆ. ಅವನಿಗೆ ಸ್ವಲ್ಪ ತಿನ್ನೋಕ್ಕೆ ಎಲ್ಲನೂ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ಅವನು ಬಂದಿದ್ದಾದಮೇಲೆ ಅವನು ಅದನ್ನು ತಿಂದುಬಿಟ್ಟು ಅವನು ಫ್ರೆಶ್ ಅಪ್ ಆಗಿ ಅವನು ಆನ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಮಾಡೋಕ್ಕೆ ಹೋಗ್ಬಿಡ್ತಾನೆ. ಓಕೆ ಫ್ರೆಂಡ್ಸ್, ಇಷ್ಟು ನನ್ನ ದಿನಚರಿ. ಈ ದಿನ ನಾನು ಏನೇನು ಮಾಡಿದ್ದೀನಿ ಅಂತೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫಟಾಫಟ್ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.